ಸರ್ ನೀವು ಕಂಡಂತೆ ದರ್ಶನ್ ಸರ್ ಅವರು ಯಾರ ಜೊತೆ ಅವರು ಜಗಳಾಡೋಣ ಆ ಥರ ವ್ಯಕ್ತಿ ಅಂದರೆ ಡೈರೆಕ್ಟರ್ ಜೊತೆ ಆಗಲಿ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಆ ಥರ ನೋಡಿದ್ದಾರೆ? ಖಂಡಿತವಾಗಲಿಲ್ಲ. ನಾನು ಅವ್ರ ಜೊತೆ ಅಸೋಸಿಯೇಟಾಗಿ ಮಾಡಿದ್ದೀನಿ, ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ. ನಮ್ಮ ಸಿನಿಮಾದಲ್ಲಿ ನಾನು ವರ್ಕ್ ಮಾಡಿದ್ದಂಥ ಸಿನಿಮಾಗಳಲ್ಲಿ ಯಾವ ಥರದ್ದು ಆ ಥರ ಒಂದು ಘಟನೆ ನಡೆದಿಲ್ಲ. ಬೇರೆಯವ್ರ ಸಿನಿಮಾ ನಡೆದಿರ್ಬೋದೇನೋ ಗೊತ್ತಿಲ್ಲ, ಯಾಕಂದರೆ ನಾವು ಆ ಸ್ಪಾಟಲ್ಲಿಲ್ಲ. ಡೈರೆಕ್ಟ್ರಿಗೆ ಇವ್ರಿಗೆ ಮನಸ್ತಾಪ ಬಂತೋ, ಇಲ್ಲ ಪ್ರೊಡ್ಯೂಸರ್ಗೆ ಇವ್ರಿಗೆ ಬಂತೋ, ಇಲ್ಲ ಕಲಾವಿದರಿಗೆ ಮನಸ್ತಾಪ ಬಂತೋ ಗೊತ್ತಿಲ್ಲ. ಯಾಕಂದ್ರೆ ನಾವಿದ್ದರೆ ನಾವು ಕಣ್ಣಲ್ಲಿ ನೋಡಿದ್ರೆ ಹೇಳಬೇಕು. ಅದು ಆಫ್ಟರ್ 2012 ಆದಮೇಲೆ ನಾವು ಅವ್ರ ಜೊತೆ ಸಿನಿಮಾ ಮಾಡಿಲ್ಲ. ಸೊ ಬಾಯ್ ಕಾಂಟ್ಯಾಕ್ಟ್ ಅದನ್ನು ಸಿಕ್ಕಿದಾಗ ಮಾತಾಡ್ತಾಯಿದ್ರು. ಫ್ರಮ್ ದಿ ಬಿಗಿನಿಂಗ್ ಮೆಜೆಸ್ಟಿಕ್ ಬಿಫೋರ್ ಏನು ಮಾತಾಡ್ತಾಯಿದ್ರು, ಇವತ್ತು ಅದೇ ರೀತಿ ಮಾತಾಡ್ತಾರೆ. ನನ್ನ ಹತ್ರ ಭಾಳ ಚೆನ್ನಾಗೇ ಇದ್ದಾರೆ ಅವರು. ಇವಾಗ ಅಂದರೆ 2012 ಸಿಕ್ಕಿಲ್ಲ ಸರ್? ಖಂಡಿತ ಇಲ್ಲ, ಸಿಕ್ಕೋರು. ಅಂದರೆ ಸಿನಿಮಾ ಮಾಡಿಲ್ಲ ಅಷ್ಟೇ. ಸಿನಿಮಾ ನಾನು ಈಗ ಅವ್ರು ಹೀರೋ ಆಗಿ ನಾನು ಡೈರೆಕ್ಟ್ರಾಗಿ ವರ್ಕ್ ಮಾಡಿಲ್ಲ. ಬೇರೆ ಬೇರೆ ಸ್ಪಾಟಲ್ಲಿ ನಾವು ಹೋಗಿದ್ದೀವಿ, ಫಂಕ್ಷನ್ಗಳು ಅಟೆಂಡ್ ಮಾಡಿದ್ವಿ. ಮೆಜೆಸ್ಟಿಕ್ 20 years ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ಆಮೇಲೆ ನಾನು ಕ್ರಾಂತಿ ಸ್ಪಾಟ್ಗೆ ಹೋಗಿದ್ದೆ, ಜಗ್ಗುದಾಸ್ ಸ್ಪಾಟ್ಗೆ ಹೋಗಿದ್ದೆ, ಕುರುಕ್ಷೇತ್ರ ಫಂಕ್ಷನ್ಗೆ ಹೋಗಿದ್ದೆ. ಸುಮಾರು ಕಡೆ ಸಿಗ್ತಾರೆ. ಸೇಮ್ ನಮ್ಗೆ ಹೆಂಗೆ ಮಾತಾಡ್ತಾರೋ ಅದೇ ರೀತಿ ಮಾತಾಡ್ತಾರೆ. ಸೇಮ್ ಟ್ರೀಟ್ಮೆಂಟೇ ನಮ್ಗೆ ಅವ್ರು ಕೊಡೋರು. ನಮ್ಮ ಹತ್ರ ಒಂದು ಚೂರು ಬದಲಾವಣೆ ಇರಲಿಲ್ಲ ಆ ವ್ಯಕ್ತಿದು. ಬೇರೆಯವ್ರ ಹತ್ರ ಏನೋ ನನಗೆ ಗೊತ್ತಿಲ್ಲ ಅದು. ಸರ್ ಇವಾಗ ಅವ್ರ ಫ್ಯಾಮಿಲಿ ವಿಚಾರಕ್ಕೆ ಸಾಕಷ್ಟು ಜಗಳ ಆಗಿದೆ. ಸೊ ಅವ್ರ ಹೆಂಡತಿ ಆಗಿರ್ಬೋದು, ಅವರು 2011ರಿಂದ ಅದೇ ಕೇಳ್ಕೊಂಡು ಬಂದಿದೆ. ಆದರೂ ಅವ್ರ ಹೆಂಡತಿಯವರು ಇವಾಗ ಅವ್ರ ಜೊತೆನೇ ಇದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ? ಖಂಡಿತವಾಗಲು ಇವಾಗ ಒಂದು ಹಿರಿಯರು ಒಂದು ಗಾದೆ ಮಾತು ಹೇಳಿದ್ದಾರೆ, ಕಟ್ಕೊಂಡವರು ಕಡೆ ತನಕ ಇಟ್ಕೊಂಡವ್ರು ಇರೋ ತನಕ ಅಂತ. ಆ ರೀತಿ ಕಟ್ಕೊಂಡು ಹೆಂಡ್ತಿ ಯಾವುದೇ ಕಾರಣಕ್ಕೂ ಕೈ ಬಿಡೋಲ್ಲ ಅನ್ನೋದು ನಮ್ಮ ಒಂದು ಸಂಸ್ಕೃತಿ. ನಾವು ನೋಡ್ಕೊಂಬಂದ್ರು ನಮ್ಮ ಹಿರಿಕರ ಕಾಲದಿಂದನೂ ಹಂಗೆ ನಡೀತಾನೆ ಇದೆ. ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಕಷ್ಟ ಕಾಲದಲ್ಲಿ ತುಂಬ ಜೊತೆಯಾಗಿದ್ದವರು ಅವ್ರ ತಾಯಿ, ಅವ್ರ ತಮ್ಮ ದಿನಕರು, ಅವ್ರ ಅಕ್ಕ, ಅವ್ರ ಭಾವ. ಭಾಳ ತುಂಬ ಕಷ್ಟ ಕಾಲದಲ್ಲಿ ಆರ್ಥಿಕವಾದ ಒಂದು ಪರಿಸ್ಥಿತಿ ಸರಿಯಾಗಿಲ್ದಾಗ ಇವರೇ ಪಿಲ್ಲರ್ಗಳಾಗಿ ನಿಂತು ದರ್ಶನ್ ಸರ್ಗೆ ಸಪೋರ್ಟ್ ಮಾಡಿದ್ರು. ಅದು ನಾನು ಕಣ್ಣಾರೆ ನೋಡಿದ್ದೀನಿ. ಆಮೇಲೆ ತುಂಬ ಚೆನ್ನಾಗಿದ್ದರು. ವಿಜಯಲಕ್ಷ್ಮಿ ಮೇಡಮ್ ಬಂದಮೇಲೆ ತುಂಬ ಚೆನ್ನಾಗಿದ್ದರು. ಆಮೇಲೆ ಅವ್ರ ಸಂಬಂಧದಲ್ಲಿ ಏನು ಈಗ ಒಂದು ಕುಟುಂಬ ಆದಮೇಲೆ ಸಣ್ಣ ಪುಟ್ಟ ಮಾತು ಬರುತ್ತೆ, ಜಗಳ ಆಗುತ್ತೆ, ಕಾಮನ್ ಅದು. ಅಲ್ಲೇನು ಜಗಳ ಆಯಿತು ಏನಾಯಿತು ಗೊತ್ತಿಲ್ಲ. ಅದಾದಮೇಲೆ ನಿಮ್ಮ ಮಾಧ್ಯಮದಲ್ಲೆಲ್ಲ ತೋರಿಸಿದ್ರು ಏನು ನಡೀತು ಏನಾಯಿತು ಅಂತೆಲ್ಲ. ಆ ಘಟನೆ ಆದಮೇಲೆ ನಾವು ಬೃಂದಾವನ ಮಾಡಿದ್ವಿ, ಅವಾಗಲೂ ಚೆನ್ನಾಗೇ ಇದ್ದರು. ಆಮೇಲಿಂದ ಏನಾಯಿತು ನನಗೆ ಗೊತ್ತಿಲ್ಲ. ಪವಿತ್ರ ಗೌಡ ಅವರು ಬಂದ ಮೇಲೆನ ಇವರು ದರ್ಶನ್ ಅವ್ರಿಗೆ ಒಂದೊಂದಾಗೆ ಮುಳುವಾಗ್ತಾರೆ ಇರ್ಬೋದು. ಯಾಕಂದರೆ ನಾವು 12 ಆದಮೇಲೆ ಅವ್ರ ಜೊತೆ ನಾವು ಕೆಲಸ ಮಾಡಿಲ್ಲ. ಅದು 12 ಬಿಫೋರು ಚೆನ್ನಾಗೇ ಇದ್ದರು. ಒಂದು ಘಟನೆ ಆಗಿತ್ತು. ಘಟನೆನ ಈಗ ನಮ್ಮ ಆವಾಗ ಸಿನಿಮಾ ರಂಗದ ಹಿರೀಕರು ಅಂಬರೀಷ್ ಅಣ್ಣವರೆಲ್ಲ ನಿಂತು ಈ ಘಟನೆ ಸಾಲ್ವ್ ಮಾಡಿ ರಾಜಿ ಸಂಧಾನ ಮಾಡಿ ಒಳ್ಳೆ ಥರದಲ್ಲಿ ಇಬ್ಬರಿಗೂ ಬುದ್ಧಿವಾದ ಹೇಳಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿದ್ರು. ಆಮೇಲೆ ನಾವು ಟಚ್ಚಲ್ಲಿ ಇಲ್ವಲ್ಲ. ಇವರು ಯಾರೋ ಪವಿತ್ರ ಅವ್ರು ಬಂದಿರೋದ್ರಲ್ಲಿ ನಾವು ಟಿ ವಿಲೇ ನೋಡಿರೋದು. ಆ ಪವಿತ್ರವ್ರನ್ನ ನಾನು ಡೈರೆಕ್ಟಾಗಿ ನೋಡೂ ಇಲ್ಲ. ಅವ್ರನ್ನ ನಾನು ಟಿ ವಿಲೇ ನೋಡಿದ್ದು. ಟಿ ವಿ ಮಾಧ್ಯಮದಲ್ಲೇ ಅವ್ರ ವಿಚಾರಗಳು ಬಂದಾಗ ನೋಡ್ತಾ ಇದ್ದೆ ಅಷ್ಟೇ ನಾನು. ಈಗ ದರ್ಶನ್ ಅವರು ಈಗ ಜೈಲಿಗೆ ಹೋಗಿರೋವಂಥದ್ದು, ಅವ್ರಿಗೆ ಅಕಸ್ಮಾತ್ ಈಗ ಏನಾರ ಬೇಲ್ ಸಿಕ್ಕಿದ್ರೆ ನೆಕ್ಸ್ಟು ರೇಣುಕಾಸ್ವಾಮಿಯವರಿಗೆ ನಮ್ಮ ಚಿತ್ರೋದ್ಯಮದವರು, ವಾಣಿಜ್ಯ ಮಂಡಳಿಯವರು ಆಗಲೇ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಕೈಲಾದಷ್ಟು ಸಹಾಯ ಮಾಡಿ ಬಂದಿದ್ದಾರೆ. ದರ್ಶನ್ ಸಾರಿಗೆ ಬೇಳೆ ಸಿಕ್ಕಿದ ಮೇಲೆ ತುಂಬ ನಮ್ಮ ಸಿನಿಮಾ ರಂಗದಿಂದ ಇನ್ಕ್ಲೂಡಿಂಗ್ ದರ್ಶನ್ ಸಾರೆಲ್ಲ ಸೇರಿಕೊಂಡು ಅವ್ರ ಕುಟುಂಬಕ್ಕೆ ಭಾಳ ಸಹಾಯ ಮಾಡಬೇಕಾಗಿ ನಾನು ಕೇಳ್ಕೊತೀನಿ. ಸರ್ಕಾರದಿಂದಲೂ ಸಹಾಯ ಮಾಡಬೇಕಾಗಿ ನಾನು ಕೇಳ್ಕೊತೀನಿ. ಯಾಕಂದರೆ ಆ ಕುಟುಂಬದ ಆಸರೆಯಾಗಿದ್ದವರೇ ಪಾಪ ರೇಣುಕಾಸ್ವಾಮಿಯವರು. ಅವ್ರು ಇವತ್ತು ನಮ್ಮೊಂದಿಗಿಲ್ಲ. ಅವ್ರಿಗೆ ವಯಸ್ಸಾದಂಥ ತಂದೆ ತಾಯಿ ಇದ್ದಾರೆ. ಅವರ ಧರ್ಮಪತ್ನಿಯವರು ಪಾಪ ತುಂಬ ಗರ್ಭಿಣಿಯವರು. ಅವ್ರ ಜೀವನ ಮುಂದಕ್ಕೆ ಹೆಂಗೆ ಅನ್ನೋದನ್ನು ನೋಡಿ ನಮ್ಮ ಚಿತ್ರರಂಗದವರು ಮತ್ತು ಸರ್ಕಾರದವರು ಕೈಲಾಗಿ ಸೇವೆ ಮಾಡೋದು ತುಂಬ ಒಳ್ಳೆಯದು. ಭಗವಂತ ಅವರ ಫ್ಯಾಮಿಲಿಗೆ ಆ ಒಂದು ದುಃಖನ ಭರಿಸೋ ಶಕ್ತಿ ಕೊಡಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಸರ್ ಈಗ ಅವರ ಜೊತೆಯಲ್ಲಿದ್ದವರು ಈಗ ಆರೋಪ ಸ್ಥಾನದಲ್ಲಿದ್ದಾರಲ್ಲ ಸರ್, ಅವರೇ ಮುಳುವಾದ್ರ ದರ್ಶನ್ ಅವರಿಗೆ? ಅದು ಈಗ ತೆರಿಕಾಂತದಲ್ಲಿ ಇರೋದ್ರಿಂದ ಯಾರು ಈಗ 17 ಜನ ಇದ್ದಾರೆ ಆ ತಂಡದಲ್ಲಿ. ಯಾರಿಂದ ಈ ಕೃತ್ಯ ನಡೀತು ಅಂತ ಇನ್ನೂ ಗೊತ್ತಾಗಿಲ್ಲ. ತನಿಖಾಂತದಲ್ಲೇ ಇದೆ. ಪೊಲೀಸರು, ನಮ್ಮ ಕರ್ನಾಟಕ ಸರ್ಕಾರ ಪೊಲೀಸರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಕಾನೂನು ಅಷ್ಟೇ ಎಲ್ರಿಗೂ ಒಂದೇ. ಯಾರನ್ನೇ ಆಗಲಿ ಕಾನೂನು ಸುಮ್ಮನೆ ಬಿಡೋದೇ ಇಲ್ಲ. ನೀವು ನೋಡ್ತಾ ಇದ್ದೀರಾ, ಎಂತೆಂಥ ಗಣ್ಯ ವ್ಯಕ್ತಿಗಳಾದ್ರೂ ಕಾನೂನು ಎಲ್ರಿಗೂ ಒಂದೇ ನ್ಯಾಯ ಕೊಡ್ತಾಯಿದೆ, ನ್ಯಾಯ ಕೊಡುತ್ತೆ. ಸೊ ಅದಾಗಿ 17 ಜನದಲ್ಲಿ ಯಾರು ಅಂತ ನಮಗೆ ಗೊತ್ತಿಲ್ಲ ಇನ್ನೂ. ಈಗ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾವು ಬ್ಲೈಂಡಾಗಿ ಕಾಯ್ಕೊಂಡು ನೋಡ್ತಾ ಇದ್ವಿ ಯಾರು ಅಪರಾಧಿ ಅಂತ. ಸೊ ಕಾನೂನಿನ ತನಿಖೆ ಮುಗಿದು ಕೋರ್ಟ್ ತೀರ್ಮಾನ ಏನು ಕೊಡುತ್ತೆ ಅದ್ರ ಮೇಲೆ ನಾವೆಲ್ಲ ಅದಕ್ಕೆ ಅಂತ ನಾವು ನಿರೀಕ್ಷೆ ಮಾಡಿ ಕಾಯ್ತಾ ಇದ್ದೀವಿ. ಕಡೆ ದರ್ಶನ್ ಅವ್ರಿಗೆ ಏನು ಹೇಳ್ತೀರಿ ಸರ್ ಲಾಸ್ಟ್? ಅವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ ನಾನು. ಅಂದರೆ ಈ ಕೃತ್ಯ ನಡೆದೋಗಿದೆ, ಬಟ್ ಈ ಕೃತ್ಯ ಆಗಬಾರ್ದಾಯಿತು. ಅದರಲ್ಲಿ ಇವ್ರ ಹೆಸರು ಸೇರಿಕೊಂಡಿದೆ. ಯಾರು ಮಾಡಿದ್ರು ಗೊತ್ತಿಲ್ಲ.
ಸೊ ಆ ಭಗವಂತ ಈ ಶಿಕ್ಷೆಯಿಂದ ಅವ್ರನ್ನ ಪಾರು ಮಾಡಿ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ.